ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೊನೆಗೂ ಇಡೀ ದೇಶ ಕಾಯ್ತಾ ಇದ್ದಂತಹ ಮೋದಿ ಸ್ಪೀಚ್ ಮಹತ್ವವಾದ ಸಂದೇಶವೊಂದನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಯುದ್ಧದ ಕಥೆ ಏನು ಅನ್ನೋದ್ರ ಬಗ್ಗೆನೂ ಕ್ಲಾರಿಟಿ ಕೊಟ್ಟ ಮೋದಿ, POKಯ ಬಗ್ಗೆ ಬಿಗ್ ಮೆಸೇಜ್ ಕೊಟ್ಟ ಮೋದಿ. ಇದರ ನಡುವೆ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಮೋದಿ ಸ್ಪೀಚ್ ಅಷ್ಟೊತ್ತಿಗೆ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಮೋದಿ ಸ್ಪೀಚ್ ಬಹುತೇಕ ನೀವು ಎಲ್ಲರೂ ಕೇಳಿರ್ತೀರ. ಯಾಕಂದರೆ ಇಡೀ ದೇಶ ಮೋದಿ ಏನು ಹೇಳ್ತಾರೆ ಈ ಬೆಳವಣಿಗೆ ಬಳಿಕ, ಪಾಕನ್ನು ಧ್ವಂಸ ಮಾಡಿದ ಬಳಿಕ ಯುದ್ಧ ವಿರಾಮ ಅನ್ನುವಂಥ ಒಂದು ಬೆಳವಣಿಗೆ ಆಯಿತು. ಆದರೆ ಅದರ ಸುತ್ತಲೂ ಗೊಂದಲ ಗೋಜಲಾಯಿತು. ಏನು ಹೇಳ್ತಾರೆ ಅನ್ನೋ ಕುತೂಹಲ ಆಯಿತು. ಮೋದಿ ಹೇಳಿದ್ದಿಷ್ಟೇ, ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ ಸೈನಿಕರಿಗೆ ಎಲ್ಲರ ಪರವಾಗಿ. ಮತ್ತು ಈ ಗೆಲುವನ್ನು, ಸೈನಿಕರ ಈ ಜಯವನ್ನು ದೇಶದ ಸ್ತ್ರೀಯರಿಗೆ ಅರ್ಪಿಸಿದ್ದಾರೆ. ಮತ್ತು ಅವತ್ತು ಮಾಡಿದ್ದ ಪ್ರತಿಜ್ಞೆಯನ್ನು ಅಂದುಕೊಂಡಂತೆ ಸಾಧಿಸಿದೆ ನಮ್ಮ ಸೇನೆ ಅನ್ನುವಂತಹ ಹುರುಪಿನ ಮಾತುಗಳನ್ನಾಡಿದ್ದಾರೆ. ಏನೇನು ಧ್ವಂಸ ಮಾಡಿದ್ವಿ, ಯಾವ ರೀತಿ ಉಗ್ರರ ಬೇರನ್ನು ಕಿತ್ತು ಬಿಸಾಕಿದ್ವಿ, ಯಾವ ರೀತಿ ಪಾಕಿಸ್ತಾನದ ಸೊಕ್ಕಿನಿಂದ ಮೆರೆದಾಡ್ತಿದ್ದಂತಹ ಅತ್ಯಂತ ಶ್ರೇಷ್ಠ ಏರ್ಬೇಸ್ಗಳು ಅಂತ ಅವ್ರು ಏನು ಅಂದ್ಕೊಂಡಿದ್ರೋ ಅದೇ ಏರ್ಬೇಸ್ಗಳನ್ನು ಹೇಗೆ ಛಿದ್ರ ಮಾಡಿದ್ವಿ, ಯಾವ ರೀತಿ ಪಾಕಿಸ್ತಾನವನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ವಿ ಅನ್ನೋದನ್ನು ವಿತ್ ನಂಬರ್ಸ್, ಅಲ್ಲಿ ಪಾಕಿಸ್ತಾನದಲ್ಲಿ ಆದಂತಹ ಅನಾಹುತಗಳನ್ನು ಮೋದಿ ಮತ್ತಷ್ಟು ವಿಚಾರಗಳನ್ನು ದೇಶದ ಮುಂದೆ ಇಟ್ಟ. ಪಾಕಿಸ್ತಾನ ಟೆರರಿಸಮ್ ಬಿಡದೆ ಯಾವುದೂ ಆಗಲ್ಲ. ಟೆರರಿಸಮ್ ಮತ್ತು ಟಾಕ್ ಒಟ್ಟೊಟ್ಟಿಗೆ ಆಗಲ್ಲ. ಟೆರರಿಸಮ್ ಮತ್ತು ಟ್ರೇಡ್ ಒಟ್ಟೊಟ್ಟಿಗೆ ಆಗಲ್ಲ. ಟೆರರಿಸಮ್ ಜೊತೆಗೆ ಯಾವುದೂ ಕೂಡ ಸಾಧ್ಯವಿಲ್ಲ. ರಕ್ತದ ಜೊತೆ ನೀರು ಹರಿಯಲ್ಲ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಹಾಗೆ ಪಾಕಿಸ್ತಾನ ಬೇಡಿಕೊಂಡಾಗ, ಅಂದರೆ ಯಾವ ರೀತಿ ಧ್ವಂಸ ಮಾಡ್ತು ಪಾಕಿಸ್ತಾನವನ್ನು ನಮ್ಮ ಸೇನೆ, ವಾಯುಸೇನೆ, ಭೂಸೇನೆ, ನೌಕಾಸೇನೆಯ ಅಬ್ಬರ, BSFನ ಆರ್ಭಟ ಯಾವ ರೀತಿ ಪಾಕಿಸ್ತಾನವನ್ನು ಕಂಗಾಲು ಮಾಡ್ತು ಅಂದರೆ ಪಾಕಿಸ್ತಾನ ಬೇಡ್ಕೊಳ್ತು. ಮತ್ತು ಇದು ಯುದ್ಧದ ಸಮಯವೂ ಅಲ್ಲ, ಹಾಗಂತ ಭಯೋತ್ಪಾದಕತೆಗೆ ಎಡೆಮಾಡು ನಾವು ಕೊಡಲ್ಲ, ಅವಕಾಶನೂ ಕೊಡಲ್ಲ. ಯುದ್ಧ ಮಾಡೋ ಸಮಯನೂ ಅಲ್ಲ. ಇವತ್ತು ಬುದ್ಧ ಪೂರ್ಣಿಮೆ, ಶಾಂತಿ ಪಾಠ ಮಾಡಿದಂಥ ಬುದ್ಧನ ಪೂರ್ಣಿಮೆಯ ದಿನ. ಇವತ್ತು ಒಂದೊಳ್ಳೆಯ ಸಂದೇಶವನ್ನು ಕೊಡಬೇಕಾಗಿದೆ. ಹಾಗಂತ ಭಯೋತ್ಪಾದಕತೆಯ ನೆರಳನ್ನು ನಾವು ಸಹಿಸಲ್ಲ ಅನ್ನೋ ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನ ಮಂಡಿಯೂಡಿದೆ, ಹಾಗಾಗಿ ನಾವು ಕೂಡ ಯೋಚಿಸಿದ್ದೀವಿ. ಆದರೆ ಉಗ್ರ ಕೃತ್ಯ ಮತ್ತು ಪಾಕಿಸ್ತಾನದ ನಡೆಯನ್ನು ಇಡೀ ಸೇನೆ ಕಂಪ್ಲೀಟ್ ಅಲರ್ಟ್ ಆಗಿದ್ದು ವಾಚ್ ಮಾಡ್ತಿರುತ್ತೆ. ಒಂದು ಕೂದಲು ಅಲುಗಾಡಿದ್ರು ಕೂಡ ಪಾಕಿಸ್ತಾನದ ಕಡೆಯಿಂದ ಒಂದೇ ಒಂದು ಹೆಜ್ಜೆ ಮುಂದಿಟ್ಟರು ಕೂಡ ಇಡೀ ಪಾಕಿಸ್ತಾನ ಧ್ವಂಸವಾಗುತ್ತೆ ಅನ್ನುವಂಥ ಘೋಷಣೆಯನ್ನು ಮೊಳಗಿಸುವ ಮೂಲಕ ಸಿಂಧೂರ ಆಪರೇಷನ್ ಆನ್ ಆಗಿದೆ, ಆಫ್ ಆಗಿಲ್ಲ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೀವಿ. ಇದೇ ವರ್ಡ್ಸಲ್ಲಿ ಹೇಳಿರೋದು ಮೋದಿ. ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಬಿಟ್ಟರೆ ಇದು ಆಫ್ ಆಗಿಲ್ಲ. ನಾವು ಆಪರೇಷನ್ ಸಿಂಧೂರ ಬಂದ್ ಮಾಡಿಲ್ಲ. ಸೊ ಎನಿ ರಿಯಾಕ್ಷನ್ ಆ ಕಡೆಯಿಂದ ರಿಯಾಕ್ಷನ್ ಭಯಂಕರವಾಗಿರುತ್ತೆ ಅನ್ನುವಂಥ ಮೆಸೇಜನ್ನು ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ ಮೋದಿ. ಹಾಗೆ ಟ್ರಂಪ್ ವಿಚಾರವನ್ನು ಎಲ್ಲಿಯೂ ತೆಗೆದುಕೊಂಡಿಲ್ಲ, ಅಥವಾ ಅಮೆರಿಕ ಬಂದ್ ಮಾಡ್ತಾ ಇನ್ನೊಬ್ಬರು ಮಾಡಿದ್ರ ಅನ್ನೋ ವಿಷಯವನ್ನು ಎಲ್ಲಿಯೂ ತಗೊಂಡಿಲ್ಲ. ಒಂದು ಮೆಸೇಜು ಲಾಸ್ಟಲ್ಲಿ ಕೊಟ್ಟಿದ್ದು ಮೋದಿ, ಪಾಕಿಸ್ತಾನದ ಜೊತೆಗೆ ಏನಾದರೂ ಮಾತಾಡೋದಿದ್ರೆ ಅದು POK ಬಗ್ಗೆ ಮಾತ್ರ ಅನ್ನುವ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ. ಸೊ POKಯ ಬಗ್ಗೆ ಭಾರತ ಮುಂದಿನ ಹೆಜ್ಜೆ ಇಡಲಿದೆ ಅನ್ನುವಂಥ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ ಮೋದಿ. ಪಾಕಿಸ್ತಾನದ ಜೊತೆ ಭಯೋತ್ಪಾದಕತೆಯ ವಿಚಾರವನ್ನು ಮಾತನಾಡಲೇಬೇಕಾಗಿದೆ ಮತ್ತು POK ವಿಷಯ ಅಷ್ಟೇ ಅನ್ನುವ ಸಂದೇಶವನ್ನು ಜಗತ್ತಿನ ಮುಂದೆ ಪಾಕಿಸ್ತಾನಕ್ಕೆ ಕೊಟ್ಟಿರುವುದು. ಸೊ POK ವಿಚಾರದಲ್ಲಿ ನೆಕ್ಸ್ಟ್ ಸ್ಟೆಪ್ ಭಾರತ ಇಡುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆದರೆ ಇಷ್ಟೊತ್ತಿಗೆ ಮೋದಿ 8 ಗಂಟೆಗೆ ಸ್ಪೀಚಿಗೆ ಬರ್ತಾರೆ ಅನ್ನೋ ಅಷ್ಟೊತ್ತಿಗೆ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಅದು ಬಿಗ್ ಡೆವಲಪ್ಮೆಂಟ್ ಯಾಕೆಂದರೆ ಮೋದಿಗೆ ಅವ್ರ ಕರಿಯರಲ್ಲಿ ಅತಿ ದೊಡ್ಡ ಸವಾಲನ್ನು ತಂದಿಟ್ಟಿರುವಂಥ ಬೆಳವಣಿಗೆ. ಮೋದಿಗಿಂತ ಮುಂಚೆ ಟ್ರಂಪ್ ಪ್ರೆಸ್ ಮೀಟ್, ಅಂದರೆ ಟ್ರಂಪ್ ಸ್ಟೇಟ್ಮೆಂಟ್ ರಿಲೀಸು. ಏನು ಹೇಳಿದ್ದಾರೆ ಟ್ರಂಪು? ಟ್ರೇಡ್ ಮಾಡಲ್ಲ ಪಾಕಿಸ್ತಾನ, ಭಾರತವನ್ನು ನಾವು ಹೀಗೆ ಕಂಟ್ರೋಲ್ ಮಾಡಿದ್ದೀವಿ. ಯುದ್ಧ ನಿಲ್ಲಿಸದೇ ಇದ್ದರೆ ನಿಮ್ಮ ಜೊತೆ ವ್ಯಾಪಾರವನ್ನು ನಿಲ್ಲಿಸ್ತೀವಿ ಅಂತ ಭಾರತ ಪಾಕಿಸ್ತಾನವನ್ನು ನಾನು ಕಂಟ್ರೋಲ್ ಮಾಡಿದ್ದೀನಿ. ಟ್ರೇಡನ್ನು ಜಗತ್ತಲ್ಲಿ ಈ ರೀತಿ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಯಾರೂ ಬಳಸಿದ್ದಿಲ್ಲ, ಬಟ್ ನಾನು ಅದನ್ನು ಮಾಡಿ ತೋರಿಸಿದ್ದೀನಿ. ಈ ಅಣು
ಅಣ್ವಸ್ತ್ರದ ಯುದ್ಧವನ್ನು ನಾನು ತಡೆದಿದ್ದೀನಿ, ಕೋಟಿ ಕೋಟಿ ಜನರ ಜೀವವನ್ನು ನಾನು ಉಳಿಸಿದ್ದೀನಿ ಅನ್ನುವಂಥ ಘೋಷಣೆ ಮೊಳಗಿಸ್ತಾರೆ ಟ್ರಂಪ್. 8 ಗಂಟೆಗೆ ಮೋದಿ ಬರ್ತಾರೆ ಅಂತ ಸುಮಾರು 6 ಗಂಟೆ ಅಷ್ಟೊತ್ತಿಗೆ ಘೋಷಣೆ ಆಗಿಬಿಟ್ಟಿತ್ತು. ಯಾವಾಗ ಮೋದಿ ಸ್ಪೀಚ್ ಅನ್ನೋದು ಘೋಷಣೆ ಆಯಿತು ಅದಕ್ಕಿಂತ ಮುಂಚೆ ಟ್ರಂಪ್ ಬಂದು ಮಾತಾಡಿ ಈ ಕಂಪ್ಲೀಟ್ ಕ್ರೆಡಿಟನ್ನು ತನಗೆ ತಾನೇ ಕೊಟ್ಟುಕೊಂಡು ಆ ಹುಂಬತನವನ್ನು ಮಾಡಿದ ಟ್ರಂಪ್. ಮೊನ್ನೆ ಮಾಡಿದ್ದು ಇದೆ. ಮೊನ್ನೆ ಟ್ರಂಪ್ ಮಾಡಿದ ಒಂದು ಕೆಲಸ ನಮ್ಮ ಸೇನೆ ಏನೂ ಮಾಡೇ ಇಲ್ವೇನೋ ಅನ್ನೋ ರೀತಿಯಲ್ಲಿ, ಅಥವಾ ನಮ್ಮ ಸರ್ಕಾರ ಕೈಕಟ್ಟು ಕೂತಿದೆಯಾ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ಕೊಟ್ಬಿಡ್ತು ಜಗತ್ತಿಗೆ ಅಥವಾ ದೇಶದೊಳಗೆ. ಅಂಥ ಚರ್ಚೆ ಆಯಿತು. ನಾವೆಲ್ಲವನ್ನು ಮಾಡಿ ಯುದ್ಧವನ್ನು ಗೆದ್ದು ಪಾಕಿಸ್ತಾನವನ್ನು ಬಗ್ಗು ಬಡಿದು ಮೂಳೆ ಮುರಿದು ಮಂಡಿ ಕೂರಿಸಿದ್ರು ಕೂಡ ನಮ್ಮ ಸೇನೆ ಹೆಜ್ಜೆ ಹಿಂದಿಡ್ತಾ ಅನ್ನೋ ರೀತಿಯ ಚರ್ಚೆಗೆ ಕಾರಣವಾಗಿತ್ತು ಈ ಟ್ರಂಪ್ ಮಾಡಿದ ಕೆಲಸದಿಂದ. ಇವತ್ತು ಮೋದಿ ಸ್ಪೀಚ್ ಫಿಕ್ಸ್ ಆಗ್ತಿದ್ದಂಗೆ ಅದಕ್ಕಿಂತ ಮುಂಚೆ ಬಂದ ಟ್ರಂಪು ಎಲ್ಲ ನಾನು ಮಾಡಿದ್ದೀನಿ, ಟ್ರೇಡ್ ವಿಚಾರ, ಈ ಟ್ರೇಡ್ ಅಸ್ತ್ರದ ಮೂಲಕ ಮೋದಿ ಮತ್ತು ಪಾಕಿಸ್ತಾನ ಇಬ್ಬರನ್ನು ಕಂಟ್ರೋಲ್ ಮಾಡಿ ನಾನು ಈ ಯುದ್ಧ ಸ್ಟಾಪ್ ಮಾಡಿಸಿದ್ದೀನಿ ಅನ್ನುವಂಥ ಕ್ರೆಡಿಟ್ ಅನ್ನು ತಗೊಂಡಿದ್ದಾರೆ. Let me say a few words about the historic events that took place over the last few days. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful, but unwavering in both cases, and having these. They really were, from the standpoint of having the strength and the wisdom and fortitude to fully know and to understand the gravity of the situation. And we helped a lot. And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade. People have never really used trade the way I used it. That I can tell you. And all of a sudden they said, I think we're going to stop. And they have. And ಸೊ ಈಗ ಹೆಂಗಿದೆ ಸನ್ನಿವೇಶ ಅಂದರೆ, ನಾವೇನಾದರೂ ಎಸ್ಕಲೇಟ್ ಮಾಡಿದ್ರೆ, ನಾವೇನಾದರೂ ಪಾಕಿಸ್ತಾನ ಹೆಜ್ಜೆ ಮುಂದಿಟ್ಟು ನಾವು ಧ್ವಂಸ ಮಾಡಿದ್ರೆ ಯಾವ ಟ್ರಂಪು ಕೇಳೋದಕ್ಕಾಗಲ್ಲ, ಯಾರೂ ಕೇಳೋಕ್ಕಾಗಲ್ಲ. ಆದರೆ ಈಗ ಕದನ ವಿರಾಮ ಅಂತ ಒಂದು ಮಾತುಕತೆ ಆಗಿರೋದ್ರಿಂದಾಗಿ ನಾವಾಗಿಯೇ ಮುನ್ನುಗ್ಗಿ ಹೊಡೆಯೋದಕ್ಕೆ ಹೋದರೆ ಅಮೆರಿಕದ ಜೊತೆ ಸಂಬಂಧವನ್ನು ಕಂಪ್ಲೀಟಾಗಿ ಕಡಿದುಕೊಳ್ಳೋಕೆ ರೆಡಿ ಇರಬೇಕು. ಟ್ಯಾರಿಫ್ ವಾರ್ಗೇನೆ ಆಕ್ರೋಶ ಹೇಳ್ತು, ಇಷ್ಟು ದೊಡ್ಡ ಟ್ಯಾರಿಫ್ ಹಾಕಿದ್ರೆ ಹೆಂಗಪ್ಪ ಕಥೆ ಅಂತ. ಇನ್ನು ಭಾರತದ ಜೊತೆಗೆ ಟ್ರೇಡ್ ಮುರಿದು ಬಿದ್ದರೆ, ಭಾರತಕ್ಕೀಗ ಬಿಗ್ಗೆಸ್ಟ್ ಮಾರ್ಕೆಟ್ ಆಗಿದೆ US, ಇಡೀ ವಾಣಿಜ್ಯ ವ್ಯಾಪಾರ ಸಂಬಂಧವೇ ಮುರಿದು ಬಿದ್ದರೆ ಅದು ಭಾರತಕ್ಕೆ ಮತ್ತೊಂದು ದೊಡ್ಡ ಯುದ್ಧದಷ್ಟೇ ನಷ್ಟ ತಂದಿಡೋ ವಿಷಯ ಆಗುತ್ತೆ. ಸೊ ನಾವಾಗಿ ಈಗ ಪಾಕಿಸ್ತಾನದ ಮೇಲೇನಾದರೂ ಮಾಡಬೇಕಂದ್ರೆ ಟ್ರಂಪ್ ತಂದಿಟ್ಟಿರೋದಿದು ಒಂದು ದೊಡ್ಡ ಸವಾಲನ್ನು, ಮೋದಿ ಕರಿಯರಲ್ಲೇ ದೊಡ್ಡ ಸವಾಲನ್ನು ತಂದಿಟ್ಟಿದ್ದಾರೆ ಟ್ರಂಪ್. ಈಗ ಅಸಲಿ ಸವಾಲಿರೋದೇ ಇಲ್ಲಿ, ಭಾರತ ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಈ ಸಿಚುವೇಶನನ್ನು ಅಂತ. ಒಂದೋ ಪಾಕಿಸ್ತಾನ ಬಗ್ ಬಡಿಬೇಕು ಮತ್ತು ಜೋರಾಗಿ ಅಂದರೆ ಅಮೆರಿಕವನ್ನು ಸಂಪೂರ್ಣವಾಗಿ ಎದುರು ಹಾಕ್ಕೊಳ್ಬೇಕಾಗತ್ತೆ. ಬರೀ ನಾಯಕತ್ವ ಎದುರು ಹಾಕ್ಕೊಳ್ಳೋದಲ್ಲ, ಇಡೀ ದೇಶನೇ ಎದುರು ಹಾಕ್ಕೊಂಡಂಗೆ ಇಡೀ ದೇಶದ ಮೇಲೆ ಅದರ ಪರಿಣಾಮ ಆಗುತ್ತೆ. ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ, ಇಡೀ ದೇಶದ ಕಟ್ಟ ಕಡೆಯ ಪ್ರಜೆಯ ಮೇಲೂ ಅದರ ಎಫೆಕ್ಟ್ ಆಗೇ ಆಗುತ್ತೆ. ಮೋದಿ ದೂರ್ಕೊಂಡು ಇನ್ನೊಬ್ಬರನ್ನ ದೂರ್ಕೊಂಡು ಕೂರಕ್ಕಾಗಲ್ಲ, ಅದರ ಎಫೆಕ್ಟ್ ಇಡೀ ದೇಶದ ಮೇಲೆ ಆಗುತ್ತೆ. ಇಲ್ಲಿ ಭಾರತ ಮೋಸ ಹೋಯ್ತಾ ಅಥವಾ ಮೋದಿ ಏನೋ ಮಾಡಿಬಿಟ್ರ ಅಲ್ಲ, ಇದು ಅಮೆರಿಕ ಆಡ್ತಿರುವ ಪ್ಯೂರ್ಲಿ ಅಮೆರಿಕದ ಗೇಮ್ ಇದು. ಪಾಕಿಸ್ತಾನವನ್ನು ಬಳಸ್ಕೊಂಡು ಪಹಲ್ಗಾಮ್ ಅಟ್ಯಾಕನ್ನು ಮಾಡಿಸಿದ್ರೋ ಅಥವಾ ಆಯಿತೋ, ಯಾವ ಲಾಭಕ್ಕಾಯ್ತೋ, ಕಂಪ್ಲೀಟಾಗಿ ಮೋದಿಗೆ ಏನು ಪವರ್, ಜಗತ್ತಿನಾದ್ಯಂತ ಯಾವ ರೀತಿ ಜನಪ್ರಿಯತೆ ಅಂತ ಬಂದಾಗ ಎಷ್ಟೋ ವರ್ಷಗಳಿಂದ ಮೋದಿ ನಂಬರ್ 1. ಇಂತಹ ಯುಗದಲ್ಲಿ, ಯುದ್ಧದ ಕಾಲ, ಕರೋನಾ ಕಾಲ, ಎಲ್ಲದರಲ್ಲಿಯೂ ಭಾರತ ಆರ್ಥಿಕತೆಗೆ ಹೊಡೆತ ಬೀಳದೆ ಮುನ್ನುಗ್ತಿರೋ ರೀತಿ, ಎಲ್ಲ ಇನ್ವೆಸ್ಟರ್ಸ್ ಭಾರತ ಕಡೆಗೆ ಆಗ್ತಿರೋ ರೀತಿ, ಇದೆಲ್ಲದರಿಂದ ಕೆಂಡವಾಗಿದ್ದಂತಹ ವಿಶ್ವದ ರಾಷ್ಟ್ರಗಳು ಮಾಡಿರುವಂಥ ಹುನ್ನಾರ ಇದು. ಭಯೋತ್ಪಾದಕರ ದಾಳಿಯಲ್ಲ ಪಹಲ್ಗಾಮ್ ದಾಳಿ, ಮೋದಿ ಮೇಲಿನ ದಾಳಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಸೊ ಟ್ರಂಪ್ ಈ ಹೇಳಿಕೆ ಇದೆಯಲ್ಲ, ಅದು ಈ ದಿನ
ಇವತ್ತು ಭಾರತದ ಎದುರಿಗಿರುವ ನಾಯಕತ್ವದ ಎದುರಿಗಿರುವ ಅದರಲ್ಲೂ ಮೋದಿ ಎದುರಿಗಿರುವ ಅತಿ ದೊಡ್ಡ ಸವಾಲು ಹೆಂಗೆ ಡೀಲ್ ಮಾಡುತ್ತೆ ಭಾರತ? ಬಹುದೊಡ್ಡ ಸವಾಲನ್ನು ಎದುರಿಸ್ತಿದೆ ಭಾರತ. ಈಗ ಹೆಂಗೆ ಡೀಲ್ ಮಾಡುತ್ತೆ ಅನ್ನೋದು ಭವಿಷ್ಯದ ದಾರಿಯನ್ನು ತೆರೆದಿಡುವಂಥದ್ದು. ಇದರ ಜೊತೆ DGMO ಮೀಟಿಂಗ್ ಕೂಡ ಮುಕ್ತಾಯವಾಗಿದೆ. ಸಿಂಧೂ ನದಿ ನೀರಿನ ವಿಚಾರವನ್ನು ಪ್ರಸ್ತಾಪ ಮಾಡೋಕ್ಕೂ ಬಿಟ್ಟಿಲ್ಲ ಭಾರತ. ಅಂದರೆ ಅದರ ಅರ್ಥ ಏನು? ಮೋದಿ ಕೂಡ ಅದನ್ನೇ ಹೇಳಿದ್ರು, ನೀರು ರಕ್ತ ಒಟ್ಟಿಗೆ ಹರಿಯಲ್ಲ ಅಂತ. DGMO ಮೀಟಿಂಗ್ ಅಲ್ಲಿ ಅದನ್ನು ಮಾತೆತ್ತೋಕೋ ಬೀಳಿಲ್ಲ. ಅದರ ಅರ್ಥ ಏನು? ಶಾಶ್ವತವಾಗಿ ಸಿಂಧೂ ನದಿ ನೀರನ್ನು ಕ್ಲೋಸ್ ಮಾಡೋದು ಗ್ಯಾರಂಟಿ. ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಮತ್ತು ಅಣ್ವಸ್ತ್ರದ ಬೆದರಿಕೆಗೆ ಜಗ್ಗಲ್ಲ ನಾವು ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಅಣ್ವಸ್ತ್ರ ತೋರಿಸಿ ಹೆದರಿಸ್ತಾ ಇದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ನಾವು ಅನ್ನುವಂಥ ಗುಡುಗನ್ನು ಕೂಡ ಹಾಕಿದ್ದಾರೆ ಮೋದಿ. ಸೊ ಪಾಕಿಸ್ತಾನವನ್ನು ಬಿಟ್ವಿ ಅನ್ನುವ ಮಾತು ಯಾರಾದರೂ ಆಡ್ತಿದ್ರೆ ಸರಿಯಾಗಿ ನೋಡಿ ಒಂದ್ಸಲ ಕಣ್ಣರಳಿಸಿ. ಪಾಕಿಸ್ತಾನದಲ್ಲಿ ಇವತ್ತು ಏನಾಗಿದೆ ಅಂತ, ಅಲ್ಲಿ ಮಿಲಿಟರಿ ಬೇಸನ್ನು ಶಿಫ್ಟ್ ಮಾಡ್ತಿದ್ದಾರೆ. ಅದು ಗೊತ್ತಾ ನಿಮಗೆ? ಈಗ ಆಗ್ತಿರೋ ಬಿಗ್ ಡೆವಲಪ್ಮೆಂಟ್. ಅಲ್ಲಿ ಮಿಲಿಟರಿ ಹೆಂಗೆ ನೆಲೆ ಧ್ವಂಸ ಆಗಿದೆ ಅಂದರೆ ಅದನ್ನು ಶಿಫ್ಟ್ ಮಾಡಿ ಬೇರೆ ಕಡೆ ಸ್ಥಾಪಿಸಬೇಕು ಅಂದರೆ ಎಷ್ಟು ಸಾವಿರ ಕೋಟಿ ಖರ್ಚಾಗುತ್ತೆ ಗೊತ್ತಾ ಪಾಕಿಸ್ತಾನಕ್ಕೆ. ಅಂಥ ದೊಡ್ಡ ನಷ್ಟವಾಗಿದೆ ಅನ್ನೋದು ಈಗ ಸಾಕ್ಷಿ ಸಮೇತ ಸಿಗ್ತಾ ಇದೆ. ಅಲ್ಲಿ ಹೊಸ ಸೇನಾ ನೆಲೆಯನ್ನೇ ಕಲ್ಪಿಸಬೇಕಾದ ಅನಿವಾರ್ಯತೆ ಹಲವೆಡೆ ಸೃಷ್ಟಿಯಾಗಿರೋದು. भारत का मत एकदम स्पष्ट है। टेरर और टॉक एक साथ नहीं हो सकते। टेरर और ट्रेड एक साथ नहीं चल सकते और पानी और खून भी एक साथ नहीं बह सकता। मैं आज विश्व समुदाय को भी कहूंगा, हमारी घोषित नीति रही है, अगर पाकिस्तान से बात होगी तो टेररिज्म पर ही होगी। अगर पाकिस्तान से बात होगी तो पाक ऑक्युपाइड कश्मीर POK उस पर ही होगी। ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.